ಅಜ್ಞಾನಮಿತಿ ಜರಜ್ಜೋ ಸರ್ಪಭ್ರಾಂತಿ. ತಯಾರ ಪಾತ್ರಕ್ಕೆ ತಯಾರ ನೋಡ್ಕೊಂಡು ಸರ್ಪ ಅಂತ ಒಂದು ಭ್ರಮ ಇದ್ರೆ ಅದಕ್ಕೆ ಅಜ್ಞಾನ ಅಂತ ಹೇಳ್ತಾ ಇರೋದು. ಅಜ್ಞಾನಮಿತಿ ಚ ರಜ್ಜೋ ಸರ್ಪಭ್ರಾಂತಿ ಇವ ಇವ ಅದ್ವಿತೀಯೇ ಸರ್ವಾನ್ ಅನುಸ್ಯೂದೆ. ಗಂಡು ಎರಡಿಲ್ಲಾದದು ಸರ್ವಾನುಸ್ಯೂದೆ, ಎಲ್ಲಾನು ಸಂಬಂಧವಾಗಿರೋದು. ರಜ್ಜುನ ನೋಡ್ಕೊಂಡು ಇದು ಮಾಲೆನ, ಇದು ದಂಡಾನ, ಇದು ಹಾವ ಅಂತ ಸಂದೇಹ ಇರುತ್ತೆ. ಅದು ಅಜ್ಞಾನ ಅಂತ ಹೇಳ್ತಾ ಇರೋದು. ಆಮೇಲೆ ಅರ್ಥ ಆಗ್ತಾ ಇದೆ. ಅದೇ ಥರ ಈ ಪ್ರಪಂಚ ಮಿಥ್ಯಾನ, ಮಾಯಾನ, ಗೌಣಾನ ಅಂತ ತಿಳ್ಕೊಂಡು ಆಮೇಲೆ ಪರಮಾರ್ಥ ಸತ್ಯಾನ ಅಂತ ಚೈತನ್ಯನ ಒಂದೇ ಸತ್ಯ ಅಂತ ತಿಳ್ಕೊಳ್ಳೋದು ಹೇಗೆ ಯೋಗಿಗಳಿಗೆ ಸಾಧ್ಯವಾಗಿರೋದು? ಯೋಗ ಇರೋವರೇ ಎಲ್ಲರೂ ಒಂದೊಂದು ಯೋಗ ಇದೆ, ಆ ಯೋಗ ಫಲನ ಅನುಭವಿಸ್ತಾ ಇದೆ. ಆ ಯೋಗದಿಂದ ಯಾವುದೋ ಒಂದು ಹೆಚ್ಚು ಅಂತದ್ದು ತಿಳ್ಕೊಂಡು ಆ ಹೆಚ್ಚಾಗಿರೋದು ಯೋಗದಲ್ಲಿ ಪ್ರವೃತ್ತಿ ಮಾಡ್ತಾ ಇರೋದು ಕಂದವರು ವೇದಾಂತಿಗಳು ಅಂತ ಹೇಳ್ತಾರೆ. ರಜ್ಜೋ ಸರ್ಪಭ್ರಾಂತಿ ಇವ ಅದ್ವಿತೀಯೇ ಸರ್ವ ಅನುಸ್ಯೂದೆ ಸರ್ವಮಯೇ, ಎಲ್ಲಾನು ಸಂಬಂಧವಾಗಿದೆ, ಸೇರ್ಕೊಂಡಿರೋದು. ಸರ್ವಮಯೇ ಮಯ ಅಂತದಲ್ಲಿ ವಿಚಾರ ಅಲ್ಲ, ಸಾಧ್ಯತೆ ಅರ್ಥದಲ್ಲಿ ಸರ್ವಮಯವಾಗಿರೋದು, ಸರ್ವಪ್ರಚುರವಾಗಿರೋದು, ಸರ್ವಾಧಿಕವಾಗಿರೋದು ಬ್ರಹ್ಮಣಿ ದೇವತಿರ್ಯಂಗ್, ದೇವತೆಗಳು ಇದೆ, ತಿರ್ಯಂಗ್ ಅಂದ್ರೆ ಪ್ರಾಣಿಶೇಷಗಳು ಇದೆ, ತಿರ್ಯಂಗ್ ನರ ಸ್ಥಾವರ, ನರ ಇದೆ, ಮನುಷ್ಯ ಇದೆ, ಸ್ಥಾವರ ಜಂಗಮ ಎಲ್ಲ ನಡ್ಕೊಳ್ತಾ ಬರುಳು ಜಂಗಮ. ಸ್ಥಾವರ ಅಂದ್ರೆ ನಡ್ಕೊಳ್ಳಲ್ಲ, ಹಸೆಯಾದ ಪೊರುಳು ಭೂಮಿ. ಅದೇ ಥರ ಸ್ಥಾವರ ದೇವ ತಿರ್ಯಂಗ್ ನರ ಸ್ಥಾವರ ಸ್ತ್ರೀ ಪುರುಷ, ಸ್ತ್ರೀ ಅಂದದು ಪುರುಷಾನು, ಸ್ತ್ರೀ ಪುರುಷ ವರ್ಣಾಶ್ರಮ, ಎಲ್ಲಾ ವರ್ಣನು. ವರ್ಣ ಅಂದ್ರೆ ಬ್ರಹ್ಮಕ್ಷತ್ರ ವೈಶ್ಯ ಶೂದ್ರ ಅಂತ ವರ್ಣ ತಿಳ್ಕೊಂಡ್ರೆ ಸರಿ. ಕೆಂಪಗಿದೆ, ಬೆಳ್ಳಿಗಿದೆ ಅಂತ ಕಳರಲ್ಲಿ ಇರೋದಾದ್ರೂ ಸರಿ. ವರ್ಣಾಶ್ರಮ, ಆಶ್ರಮ ಅಂದದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಈ ಆಶ್ರಮ ಆದರೂ ಸರಿ. ಬಂಧ ಮೋಕ್ಷ ಉಪಾಧೀನ, ಬಂಧ ಅಂತದ್ದು ಇದೆ, ಅದರಿಂದ ಮೋಕ್ಷ ಬೇಕು ಅಂತದ್ದು ಎಲ್ಲಾ ಪ್ರಾಣಿಗಳಿಗಾದ್ರು. ಆಶ್ರಮದಲ್ಲಿರೋವರೆಗೂ ಸರಿ, ಎಲ್ಲಾ ಆಶ್ರಮದಲ್ಲೂ ಮುಕ್ತಿ ಇದೆ, ಅವಗತಿಯಿಂದ ಮಾತ್ರ ಮುಕ್ತಿ. ಬಂಧ ಮೋಕ್ಷ ಉಪಾಧಿ ನಾನಾತ್ಮಭೇದ ಕಲ್ಪಿದಂ, ಇದು ನಾನಾಂತದ್ದು ಭೇದದಿಂದ ಕಲ್ಪನೆ ಮಾಡ್ತಾ ಇರೋದು. ಜ್ಞಾನಂ ಅಜ್ಞಾನಂ, ಭೇದದಿಂದ ಜ್ಞಾನ, ಭೇದದಿಂದ ಅಜ್ಞಾನ. ಅಪೋ ವಿಶೇಷ ಜ್ಞಾನ ಗುರು ಬರೆಸರು. ಸುಖಮಿದಿಜ ಸಚ್ಚಿದಾನಂದ ರೂಪಂ. ಸುಖ ಅಂದ್ರೆ ಏನು ಅಂತ, ಸುಖ ಅಂದ್ರೆ ಸದ್ ಚಿದ್ ಆನಂದ ರೂಪವಾಗಿರೋದು, ಸದಾ ಇರೋದು, ಚೈತನ್ಯವಾಗಿರೋದು, ಆನಂದವಾಗಿರೋದು. ಸದಾ ಚೈತನ್ಯ ಆನಂದವಾಗಿರೋದು ಸುಖಂ. ನಮಗೆ ಈಗ ಇರೋದು ಬಂದೋಗ್ತಾ ಇರೋದು ಸುಖ. ಸದಾ ಆನಂದವಾಗಿ ಚೈತನ್ಯವಾಗಿ ಇರೋದು ಸುಖ ಇಲ್ಲ. ಸದಾ ಸದು ಚಿದು ಆನಂದ, ಸದಾ ಇರೋದು, ಚೈತನ್ಯವಾಗಿರೋದು, ಆನಂದವಾಗಿರೋದು ಅನ್ನೋದು ಅದು ಸಿಕ್ಕಕ್ಕೆ ಮೋಕ್ಷ. ನಾವು ಮೋಕ್ಷ ಅಂತ ಹೇಳ್ತಾ ಇರೋದು, ಅದಕ್ಕೆ ಲಯ ಅಂತ ಹೇಳ್ತಾ ಇರೋದು. ಈ ಶರೀರನ ಪ್ರಾಣನ ಲಯ ಆಗುತ್ತೆ. ಪ್ರಾಣ ಲಯದಲ್ಲಿ ಪರಮಾತ್ಮದಲ್ಲಿ ಲಯ. ಹೇಗೆ ಮನಸ್ಸು ಅಮನೀಭಾವವಾಗಿ ಬುದ್ಧಿತತ್ವದಲ್ಲಿ ಇರುದೆಯೋ ಅಚಂಚಲವಾಗಿ, ಆ ಟೈಮಲ್ಲಿ ಏನಾಗ್ತಾ ಇದೆ, ಪ್ರಾಣತತ್ವ ಅಂತದ್ದು ಒಂದಾಗ್ತಾ ಇದೆ, ಅಭೇದ ಆಗ್ತಾ ಇದೆ. ಸುಖಮಿದಿಚ ಸಚ್ಚಿದಾನಂದ ಸ್ವರೂಪಂ ಜ್ಞಾತ್ವಾ ಆನಂದ ರೂಪ, ಅದು ತಿಳ್ಕೊಂಡು ಆ ಆನಂದ ರೂಪ ಆದಿ ಯಾ ಸ್ಥಿತಿ ದೈವ ಸುಖಂ, ಯಾವೊಂದು ಸ್ಥಿತಿ ಇದೆಯೋ ಪರ್ಮನೆಂಟ್ ಆಗಿರೋದು ಅದನ್ನ ಸುಖ ಅಂತ ಹೇಳ್ತಾ ಇರೋದು. ಈಗ ಅನುಭವಿಸ್ತಾ ಇರೋದು ದುಃಖನ. ಯಾಕೆಂದ್ರೆ ಇದು ಸುಖ ಅಂತ ನಾ ಅನಿಸಿದ್ರೆ ಸುಖ, ದುಃಖ ಅಂತ ಅನಿಸ್ತಾ ಇದೆ ಅದು ದುಃಖ. ಆದರೆ ಇದರಲ್ಲಿ ಸುಖ ದುಃಖ ಬಂದೋಗ್ತಾ ಇರುತ್ತೆ, ಅಲ್ಲಿ ಕೇವಲ ಸುಖವಾಗೇ ಇರುತ್ತೆ ಎಂಬುದು. ಸುಖ ಮಿದಿಜ ಅಂತ ತಿರುಗಿ ಹೇಳ್ತೀನಿ. ಸುಖ ಅಂದ್ರೆ ಇದೀಜ ತದು ಚಿದು ಆನಂದ ರೂಪ, ಒಂದೇ ರೂಪ, ಅದು ಸದಾಗಿರೋದು, ಚೈತನ್ಯ ಆಗಿರೋದು, ಸದಾ ಆನಂದವಾಗಿರೋದು. ಸದಾ ಇದು ಮೂರು ಒಂದೇ ಟೈಮಲ್ಲಿ ಇದೆ ಅಂದ್ರೆ ಅದು ಸೂಕ್ಷ್ಮವಾಗಿರೋದು, ಅತಿವಿಕೃತವಾಗೇ ಇದೆ ಅಂತ. ಸ್ಥೂಲ ರೂಪವಾಗಿ ಅದೊಂದು ವಿಚಾರ ಮಾತ್ರ, ಅದು ಅದರಲ್ಲೂ ಇದೆ, ಇದ್ರೂ ಕೂಡ ಅದಕ್ಕೆ ಸಂಬಂಧ ಇಲ್ಲ. ಹೇಗೆ ತಾಮರೆ ಎಲೆಯಲ್ಲಿ ನೀರು ನಿಲ್ಕೊಳ್ಳೋದಲ್ಲ, ಅದ ತರ ಆ ಸ್ಥಿತಿ. ಜ್ಞಾನಾನಂದ ಸ್ವರೂಪ
ಜ್ಞಾನದಲ್ಲೇ ಆನಂದ, ಅದೇ ಸ್ವರೂಪ. ಜ್ಞಾನಾನಂದ ಆಗಿರೋದು ಸಚ್ಚಿದ ಅಂತದ್ದು ಸ್ವರೂಪ. ಸುಖೇಶೈ ಇವ ಸುಖಂ, ಅದೇ ಸುಖ ಅಂತ ಹೇಳ್ತಾ ಇದೆ. ದುಃಖ ಅಂತ ಏನು ಅಂತ ಹೇಳ್ತಾ ಇದೆ ನೆಕ್ಸ್ಟಲ್ಲಿ. ದುಃಖಮಿದಿ ಅನಾತ್ಮರೂಪ ವಿಷಯ ಸಂಕಲ್ಪ. ಆತ್ಮ ಅಲ್ಲ ಅದು, ಅದು ವಿಷಯ, ಹೊಟ್ಟೋಗ್ತಾ ಇರೋದು ವಿಷಯ. ಈ ಭೂಮಿಯಲ್ಲಿ ಒಂದು 10 ತೆನೆ ಮರ ಬೇಕು, ಇಲ್ಲಾದ್ರೆ ಒಂದು 10 ಮಾಮರ ಬೇಕು, ಹುಳಿ ಮರ ಬೇಕು, ಅಲ್ಲ ಒಂದು ಕಾರ್ ಬೇಕು, 2 ಯಾನೆ ಬೇಕು ಅಂತ ತಿಳ್ಕೊಳ್ತಾ ಇರೋದಲ್ಲ ಹೊಟ್ಟೋಗ್ತಾ ಇರೋದು ವಿಷಯ. ಅದು ವಿಷಯ ಸುಖ, ವಾಸ್ತವ ಸುಖ ಇಲ್ಲ. ವಾಸ್ತವ ಸುಖ ಸುಖ ಅಂತ ಮುಂದೆ ಹೇಳಿದೆ ಸಚ್ಚಿದಾನಂದ ಸ್ವರೂಪ ಅಂತ. ಸಚ್ಚಿದಾನಂದ ಸ್ವರೂಪ ಸರ್ವದಾ ಇರೋದು ಸ್ಥಿತಿಯಿಂದ ಸುಖ. ಈಗ ದುಃಖ ಅಂದರೆ ಅನಾತ್ಮರೂಪ ವಿಷಯ ಸಂಕಲ್ಪ, ಅದು ವಿಷಯ ಸಂಕಲ್ಪ, ಇದು ವಿಷಯ ಸಂಕಲ್ಪ. ಇದು ವಿಷಯ ಅಂದ್ರೆ ಹೊಡೆದೋಗ್ತಾ ಇರೋದು, ವಾಸ್ತು ಸ್ಥಿತಿಯಿಂದ ಹೊಡೆದೋಗಲ್ಲ ಅಂತದ್ದು ಬೇಡ. ಸಂಕಲ್ಪ ಏವ ದುಃಖಂ, ದುಃಖಮಿತಿ ಅನಾತ್ಮರೂಪ ವಿಷಯ ಸಂಕಲ್ಪ ಏವ ದುಃಖಂ. ಅನಾತ್ಮರೂಪ ವಿಷಯ ಸಂಕಲ್ಪನ ದುಃಖ ಅಂತ ಹೇಳಿದೆ. ಸ್ವರ್ಗ, ಸ್ವರ್ಗ ಅಂದ್ರೆ ಏನು ಅಂತ ಹೇಳ್ತಾ ಇದೆ. ಸ್ವರ್ಗ ಇದೆ ಸತ್ಸಂಸರ್ಗ, ಸ್ವರ್ಗ ಒಳ್ಳೆದಲ್ಲಿ ಸಂಬಂಧ ಇರೋದಕ್ಕೆ ಸ್ವರ್ಗ ಅಂತ ಹೇಳ್ತಾ ಇದೆ. ಸುಗಾದಿ ಸಾಂದ್ರಿಯ ಮನಃ, ಸುಗಾದಿ ಅಂದ್ರೆ ದುಃಖನೂ ಇದೆ ಅಂತ ಅಲ್ಲಿ ಲೋಕ ವ್ಯವಹಾರ ದೃಷ್ಟಿಯಲ್ಲಿ, ಇದು ಲೋಗಾದೀತ ದೃಷ್ಟಿಯಲ್ಲಿ. ಲೋಕ ಏನು ಅಂತ ಸ್ಪಷ್ಟವಾಗಿ ಹೇಳಿದ್ಮೇಲೆ ಈ ಲೋಕದಲ್ಲಿ ಇರೋದು ಏನು ಸುಖ ಏನು ದುಃಖ, ಈ ಲೋಕಾತೀತವಾಗಿರೋ ಸುಖ ಏನು ಅಂತ ಇಲ್ಲಿ ವೇದಾಂತಿಕಲ ಹೇಳ್ತಾ ಇರೋದು. ಸ್ವರ್ಗ ಅಂದ್ರೆ ಸತ್ಸಂಸರ್ಗ, ಸ್ವರ್ಗ ಒಳ್ಳೆದಲ್ಲಿ ಸಂಬಂಧ ಇರೋದು ಸ್ವರ್ಗ ಅಂತ. ಈ ಸ್ವರ್ಗ ವಿಷಯದಲ್ಲಿ ಹೇಳ್ತಾ ಇದೆ. ಒಂದೊಂದು ದೇಶದಲ್ಲಿ ಒಂದೊಂದು ಥರ ಆತ್ಮದರ್ಶನ ನಮ್ಗೆ ಸಿಗುತ್ತೆ. ಗಂಧರ್ವ ಲೋಕದಲ್ಲಿ ಹೀಗೆ ಸಿಗುತ್ತೆ, ಪ್ರಜಾಪತಿ ಲೋಕದಲ್ಲಿ ಹೀಗೆ ಸಿಗುತ್ತೆ ಅಂತ. ನರಕ ಇದೆ. ನರಕ ಅಂದ್ರೆ ಏನು ಅಂತ ಹೇಳ್ತಾ ಇದೆ. ಜಲದಲ್ಲಿ ನೋಡಿದ್ರೆ ಹೀಗಿರುತ್ತೆ, ಬೇಲು ನರಳು ಹೇಗಿದೆಯೋ ಅದೇ ಥರ ಇಲ್ಲಿ ಪ್ರಜಾಪತಿ ಲೋಕದಲ್ಲಿ ಸಿಗುತ್ತೆ ಅಂತ ಹೇಳಿ. ನರಕ ಅಂದ್ರೆ ಏನು ಅಂತ ಹೇಳ್ತಾ ಇದೆ. ನರಕ ಇದೀಚ ಅಸತ್ಸಂಸಾರ ವಿಷಯ ಜನ ಸಂಸರ್ಗ, ಕೆಟ್ಟವರತ್ತ ಬರ್ತಾ ಇರೋದು ಸಂಸರ್ಗನೇ ಏನಿದು ನರಕ ಅಂತ ಹೇಳ್ತಾ ಇರೋದು. ಅಂದ್ರೆ ಅದು ನಮ್ಗೆ ಪುಣ್ಯ ಎಲ್ಲ ತಗೊಂಡು ಹೋಗುತ್ತೆ, ಪಾಪ ಬೇರೆ ಕೊಡುತ್ತೆ. ನಾವು ದುಃಖಿತವಾಗಿ ಇನ್ನೂ ದುಃಖಿತವಾಗಿ ಇರಬೇಕು ಅಂತ ಅವಸ್ಥೆ ನರಕ ಅಂತದ್ದು. ನರಕ ಅಂತದ್ದು ಇನ್ನೊಂದು ಲೋಕದಲ್ಲಿ ಹೋಗಿ ಅಲ್ಲಿ ಕಷ್ಟಪಡಬೇಕು ಅಂತ ಏನಿಲ್ಲ. ಇಲ್ಲೇ ನಮ್ಮ ಪುಣ್ಯ ಹೊಟ್ಟೋಗ್ತಾ ಇದೆ ಅಂದ್ರೆ ನಾವು ನಮ್ಗೆ ಸಿಕ್ಬೇಕಾಗಿರೋದು ಒಂದು 10,000 ರೂಪಾಯಿ ಇದೆ, ಅದು 2,000 ರೂಪಾಯಿ ಆಗಿದ್ರೆ ಎಷ್ಟು ಕಷ್ಟಪಡ್ತೇವೆ. ಅದೇನೇ ಇಲ್ಲ, ಒಳ್ಳೆ ವಾಸನ ಸಿಗ್ತಾ ಇಲ್ಲ ಅಂದ್ರೆ ಅದು ನಮ್ಗೆ ಭಾಳ ನಷ್ಟನೇ. ನರಕ ಇದೀಚ ಅಸತ್ಸಂಸಾರ ವಿಷಯ ಅಸತ್ಸಂಸಾರ ವಿಷಯ ಜನ ಸಂಸರ್ಗ. ಅಸತ್ತಾಗಿರೋದು ಸತ್ತೇ ಇರೋದು. ಅಸತ್ತು ಅಂದ್ರೆ ಒಳ್ಳೆದಲ್ಲಿ ಯಾವುದು ಇಷ್ಟೊಂದು ಒಳ್ಳೇದು ಇಲ್ವನೋ ಅಷ್ಟು ಒಳ್ಳೇದಾಗಿರೋದು ಬಿಟ್ಟು ಅದು ಕೆಳಗಡೆ ಇರೋದು ಸ್ವರ್ಗಾದಿ ಕೂಡ ನಮ್ಗೆ ಏನೋ ಅಸದಾಗಿ ಇದೆ, ಸತ್ತಾಹ ಇಲ್ಲ. ಸತ್ತು ಅಂದ್ರೆ ಸದಾ ಇರ್ಬೇಕಲ್ಲ, ಸಚ್ಚಿದಾನಂದ ಸ್ವರೂಪ ಅಂತ ಸದಾಹ ಇರಬೇಕು, ಚಿದಾಹ ಇರಬೇಕು, ಆನಂದವಾಗೇ ಇರ್ಬೇಕಲ್ಲ. ಇದು ಶರೀರವಾಗಿ ದುಃಖನೂ ಸುಖನೂ ಮಾರಿ ಅನುಭವಿಸ್ತಾ ಇದೆಯಲ್ಲ. ಅದರಿಂದ ಸಂಸಾರ ವಿಷಯ ಜನ ಸಂಸರ್ಗ ಏವ ನರಕ. ಸಂಸಾರ ವಿಷಯದಲ್ಲಿ ಜನಗಳಿಗೆ ಸಂಬಂಧ ಇಡದೆ ನರಕ ಅಂತ. ಬಂಧ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೇನೆ ಅಷ್ಟಾಗಿ. ಬಂಧ ಇದೀಚ ಆನಂದ ವಿದ್ಯಾ ವಾಸನೆಯ, ಅಂದವಿಲ್ಲದ ವಿದ್ಯೆಯಲ್ಲಿ ವಾಸನ ಅಂತದ್ದು ಆನಂದ ಅನಾದಿ ಅವಿದ್ಯಾವಾಸನೆಯ, ಅನಾದಿಯಾಗಿದೆ ಒಂದು ವಾಸನ, ಕರ್ಮ ವಾಸನ. ಪುಣ್ಯದಲ್ಲೂ ಪಾವದಲ್ಲೂ ಸಂಬಂಧಪಟ್ಟು ಜನ್ಮ ಆಗ್ಬಾಗಲೇ ಹುಟ್ಟಿರುವಾಗಲೇ ಇಷ್ಟು ಕಾಲ ಇರುತ್ತೆ, ಈಗ ಕರ್ಮ ಮಾಡಬೇಕು ಅಂತ ಸಂಚಿತವಾಗಿರೋದು, ಆ ಪುಣ್ಯಭಾವ ಸಂಬಂಧವಾಗಿ ಬಂದಿರೋದು. ಬಂದ ಇದೆ ಆನಂದ ಅನಾದ್ಯ ವಿದ್ಯಾ ವಾಸನೆಯ, ಅನಾದಿಯಾಗಿರೋದೊಂದು ವಾಸನ. ಅದು ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಥರ ಮಾಡೋಕ್ಕೆ ಒಂದು ವಾಸನ ಅಂತದ್ದು. ಯಾವ್ದೋ ಅಹಂ ಇತ್ಯಾದಿ ಸಂಕಲ್ಪ, ನಾನು ಹುಟ್ಟಿದೆ ಅಂತ ಒಂದು ಸಂಬಂಧ ಇದೆಯಲ್ಲ, ಅದೇ ಬಂಧ ಅಂತದ್ದು. ಒಂದ್ಸತಿ ಕೂಡ ಬಂಧ ಅಂತ ಹೇಳ್ತೀನಿ. ಅನಾದ್ಯ ವಿದ್ಯಾ ವಾಸನೆಯ, ಅನಾದಿಯಾಗಿ ವಾಸನೆಯಿಂದ, ಕರ್ಮ ವಾಸನೆಯಿಂದ, ಅವಿದ್ಯಾ ವಾಸನೆಯಿಂದ, ಸ್ವಭಾವದಿಂದ ಅನಾದ್ಯ ವಿದ್ಯಾ ವಾಸನೆಯ ಯಾದಹ ಅಹಂ ಇತ್ಯಾದಿ ಸಂಕಲ್ಪ. ಜ್ಞಾನ ಒಂದು ಸಂಕಲ್ಪ ಇದೆ. ನಾನು ಅಂದ್ರೆ ಈ ಶರೀರ, ಅಲ್ಲದೆ ಈ
ಶರೀರ ವಿಶಿಷ್ಟವಾಗಿರೋದು ಇಂದ್ರಿಯ ಸಮೂಹ ಅಂತದಲ್ಲ, ಅದು ಬಂಧ. ಅದು ನನ್ನ ಹಸು, ನನ್ನೊಡ ಮನವಿ, ನಂದು ಮಗು ಅಂತ ವಾಸನೆ ಇದೆಯಲ್ಲ, ಅದು ಅನಾದಿಯಾಗಿರೋದು, ಅದರಿಂದ ಬಿಟ್ಟೋ ಹೊರದು ಒಂದು ಕಷ್ಟ. ಅದರಲ್ಲಿ ಇರಬೇಕಾದ ಕರ್ತವ್ಯ ನಾವು ಮಾಡಲೇಬೇಕು. ಇದ್ರೂ ಕೂಡ ನಾವು ಯಾರು ಅಂತ ತಿಳ್ಕೋಬೇಕು ಅಂದರೆ ಎಲ್ಲ ತೋರಿಸ್ತಾರೆ. ಬಂದ ಅಂದಾಯ್ತು. ಇದ್ರ ಮಾದ್ರ ಸಹೋದರ ದಾರ ಹತ್ಯ ಗೃಹ ಅಪತ್ಯ ಗೃಹ ಆರಾಮ ಕ್ಷೇತ್ರಂ ಮಮತಾ ಸಂಸಾರ ಆವರಣ ಸಂಕಲ್ಪೋ ಬಂಧಕ್ಕೆ ಇನ್ನೊಂದು ತರ ಹೇಳ್ತಾರೆ. ಇದ್ರ ಮಾತೃ ಅಪ್ಪ ಅಂತದ್ದು, ಅಮ್ಮ ಅಂತದ್ದು, ಸಹೋದರ ಅಂತದ್ದು, ದಾರ ಪತ್ನಿ ಅಂತದ್ದು, ದಾರ ಅಪತ್ಯ ಪುತ್ರ ಅಂತದ್ದು, ಗೃಹ ಮನೆ ಅಂತದ್ದು, ಗೃಹ ಆರಾಮ ಪೂಂದೋಟ ಇದೆಲ್ಲ, ಕ್ಷೇತ್ರ ಭೂಮಿ ಅಂತದ್ದು, ಕ್ಷೇತ್ರ ಮಮತ ನಂದು ಅಂತದ್ದು, ಸಂಸಾರ ಇಂದ ಪ್ರಪಂಚ, ಸಂಸಾರ ಆವರಣ ಇದರ ಸುತ್ತಿ ಸಂಕಲ್ಪೋ ಬಂಧ. ತಿರ್ಗಾ ಇದರಲ್ಲೇ ಸಂಕಲ್ಪ ಮಾಡ್ತಾ ಇದ್ರೆ ಇದು ಬೇಕು ಅಂದದ್ದು ಒಟ್ಟವಲ್ಲ ಸುಲಭವಾಗಿ. ಅದರಲ್ಲಿ ನಮ್ಮ ಮನಸ್ಸಿಟ್ಟಿದ್ರೆ ಅದೇ ಬಂಧ. ನನ್ನಪ್ಪ ನನ್ನಮ್ಮ ನಮ್ಮ ಸಹೋದರು ಅಂತ ಮನಸ್ಸಲ್ಲಿ ಇಟ್ಟೇ ಕರ್ತವ್ಯ ಮಾಡಿದ್ರೆ ಅದರಲ್ಲಿ ನಮ್ದೊಂದು ಆಸೆ ಮಾಡಿದ್ರು ನಮ್ಗೆ ಬಂಧ. ಆ ಬಂಧನ ಬಿಡಬೇಕು ಅಂತದ್ದು ಜನ್ಮ ಹುಟ್ಟಿರೋದೊಂದು ರಹಸ್ಯ. ಒಬ್ಬೊಬ್ರು ಕರ್ತವ್ಯ ಮಾಡಬೇಕು, ಕರ್ತವ್ಯ ಮಾಡಿ ಅದರಲ್ಲಿ ಕರ್ತವ್ಯ ಮುಗಿದಾಗುತ್ತೆ ಅಂತ ಹೇಗೆ ಒಬ್ಬೊಬ್ರು ಒತ್ತೊಂದು ಕಾಲದಲ್ಲೇ ಮಗುವನ್ನ ಬೈಬೋದು, ಕಲ್ಯಾಣ ಆದ್ಮೇಲೆ ಅಂತ ಮಗುವನ್ನ ನಾವು ಬೈದ್ರೆ ಪ್ರಯೋಜನ ಇಲ್ವಲ್ಲ. ಅದೇ ತರ ನಮ್ಮ ಜೀವನದಲ್ಲಿ ಹುಟ್ಟಿರೋ ರಹಸ್ಯ ತಿಳ್ಕೊಂಡ್ಮೇಲೆ ಸಾಫ್ಟ್ ಆಗೇ ಇರಬೇಕು. ಸಾಫ್ಟ್ ಆಗಿರದೆ ನಮ್ಮ ಸ್ವರೂಪ ಅದೇ ನಾವು ಯೋಗ ಅಂತದ್ದು ಸಂಬಂಧ ಮಾಡ್ಬೇಕಾಗಿರೋದು ಕಾಲ ಆಯ್ತು ಅಂತ ಅರ್ಥ ದೊಡ್ಡವರಾಗುವಾಗ. ಬಂದ ಕರ್ತೃತ್ವ ಅಹಂಕಾರ ಸಂಕಲ್ಪ, ಕರ್ತೃತ್ವದಲ್ಲಿ ಅಹಂಕಾರ ಅಂತದ್ದು ಸಂಕಲ್ಪ ಅಂತದ್ದು ಬಂಧ ಅಂತ ಇನ್ನೊಂದು ಬಂಧ ಅಂತೆ. ಕರ್ತೃತ್ವ ಅಹಂಕಾರ ಸಂಕಲ್ಪೋ ಬಂಧ. ಕರ್ತೃತ್ವ ಇದೆ ಅಂತ ಅಹಂಕಾರ ಅಂತದ್ದು ಸಂಕಲ್ಪ ಮಾಡ್ತಾ ಇದ್ದಲ್ಲಿ ಅದೇ ಇನ್ನೊಂದು ಬಂಧ. ಕರ್ತೃತ್ವ ಏನಿಲ್ಲ, ಅಕರ್ತೃತ್ವ ಧರ್ಮ ಲೋಸಿದ್ರು ಪ್ರಭುನೇ ಎಲ್ಲ ಕರ್ತಾವ ಕಾರ್ಯವು ಮಾಡ್ತಾ ಇರೋದು. ಅವನ ಥಿಂಕಿಂಗಲ್ಲಿ ಅವನೇನು ಇಷ್ಟ ಅದೇ ನಡೆಯೋದು. ನಾವೇನೋ ಇಷ್ಟಪಟ್ಟು ಮಾಡಿದ್ರೆ ಅದೇ ನಮ್ಗೆ ಬಂಧ ಅಂತದ್ದು ವಾಸನ ಅಂತದ್ದು ಆಗ್ತಾ ಇರೋದು. ಆ ಬಂಧ ವಾಸನೆಯಲ್ಲಿ ನಾವು ಹೆಂಗ್ ಕೆಟ್ಟೋಗುತ್ತೆ ಅಂತದ್ದು ಅದು ದುಷ್ಟ ಸಂಸರ್ಗ ಅಷ್ಟು ಕೆಟ್ಟೋಗುತ್ತೆ ಅಂತ ತೋರಿಸ್ತಾ ಇದೆ. ಅನಿಮಾದ್ ಅಷ್ಟೈಶ್ವರ್ಯ ಆಶಾ ಸಿದ್ಧ ಸಂಕಲ್ಪೋ ಬಂಧ. ಇನ್ನೊಂದು ತರ ಬಂಧ ಅಂದ್ರೆ ಅಣಿಮಾದ್ಯ ಅಷ್ಟೈಶ್ವರ್ಯ ಆಶಾ, ಅಣಿಮ ಬೇಕು, ಅಣಿಮ ಮಹಿಮಾ ಗಿರಿಮ ಅಲಿಮ ಪ್ರಾಪ್ತಿ ಭಾಗ ಮೀಶಿತ ಮಶಿತ ಎಲ್ಲ ಬೇಕು ಅಂತದ್ದು. ಆಶಾ ಸಿದ್ಧ ಸಂಕಲ್ಪ, ಆಶಾ ಇದೆ, ಅದರಲ್ಲಿ ಸಿದ್ಧಿ ಇದೆ, ಅದನ್ನ ಸಂಕಲ್ಪ ಮಾಡ್ತಾ ಇದ್ರು ಕೂಡ ಅದು ಬಂಧ. ಅಣಿಮ ಗಿರಿಮ ಅಲಿಮ ಪ್ರಾಪ್ತಿ ಭಾಗ ಮೀಶಿತ ಮಶಿತ ಅಂತದ್ದು ಬಹಳ ಕಷ್ಟ ಸಿಕ್ಕದಕ್ಕೆ ಸಿಕ್ಕಿದ್ರು ಅದೇ ಸಿದ್ಧಿ ಅಂತ ತಿಳ್ಕೊಂಡ್ರೆ ಅದಿಲ್ಲ. ಪರಮಾತ್ಮನೇ ಸಿದ್ಧಿ ಅಂತ ತಿಳ್ಕೋಬೇಕು. ಸಚ್ಚಿದಾನಂದ ಸ್ವರೂಪನೇ ಸದಾ ಚೈತನ್ಯಾನಂದ ಸ್ವರೂಪವಾಗಿ ಇರಬೇಕು ಅಂತ ಒಂದು ಸ್ಥಿತಿಯಲ್ಲಿ ನಾವು ಧ್ಯಾನ ಇರಬೇಕು. ಈ ಅಣಿಮ ಮಹಿಮ ಗಿರಿಮ ಅಲಿಮ ಪ್ರಾಪ್ತಿ ಒಂದು ರಾಜ ತರ ಅದಿಲ್ಲ, ಅದು ಒಂದು ತರ ಬಂಧ ಅಂತ ಹೇಳಿದೆ. ದೇವ ಮನುಷ್ಯ ಉಪಾಸನ ಕಾಮ ಸಂಕಲ್ಪೋ ಬಂಧ. ದೇವದೇನ ಉಪಾಸನ ಮಾಡ್ತಾ ಇರೋದು ಒಂಥರ ಬಂಧ ಇಲ್ಲ, ಇನ್ನೊಂಥರ ಬಂಧ ನಮಗಿದೆ ಅಂತ ತೋರಿಸ್ತಾ ಇದೆ. ದೇವ ಮನುಷ್ಯ ದೇವದಾನ ಪೂಜೆ ಮಾಡ್ತಾ ಇರೋದು, ಮನುಷ್ಯನ ಪೂಜೆ ಮಾಡ್ತಾ ಇರೋದು, ಅವ್ರು ದೊಡ್ಡವರು ಅವ್ರು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ. ದೇವ ಮನುಷ್ಯ ಎಲ್ಲದರಲ್ಲೂ ಚೈತನ್ಯ ಇದ್ರು ಕೂಡ ಅದು ಪರಿಚಿನ್ನವಾಗಿದೆಯಲ್ಲ, ಅಪರಿಚಿನ್ನವಾಗಿರೋದನ್ನ ನಾವು ತಿಳ್ಕೋಬೇಕಲ್ಲ. ಅದೇ ಉಪನಿಷತ್ತಿಗೆ ಹೇಳ್ತಾ ಇರೋದು. ದೇವ ಮನುಷ್ಯ ಉಪಾಸನ ದೇವನ ಉಪಾಸನ ಮಾಡ್ತಾರೆ, ಮನುಷ್ಯನ ಉಪಾಸನ ಮಾಡ್ತಾರೆ, ಸ್ವರ್ಗ ಯಾಗಾದಿ ಮಾಡಿ ಉಪಾಸನ ಮಾಡ್ತಾರೆ. ಉಪಾಸನ ಕಾಮ ಸಂಕಲ್ಪ, ಅದರಲ್ಲಿ ಆಶಾ ಅದರಲ್ಲಿ ಸಂಕಲ್ಪ ಇರೋದೊಂದು ಇನ್ನೊಂಥರ ಬಂದದು. ಯಮಾದ್ಯ ಅಷ್ಟಾಂಗ ಯೋಗ ಸಂಕಲ್ಪೋ ಬಂಧ. ಯಮ ನೇಮ ಪ್ರತ್ಯಾಹಾರ ಪ್ರಾಣಾಯಾಮ ಪ್ರತ್ಯಾಹಾರಾದಿಯಲ್ಲಿ ಇರೋದೇನು ಅಷ್ಟಾಂಗ ಯೋಗ ಸಂಕಲ್ಪ, 8 ವಿಧವಾದ ಸಂಕಲ್ಪ ಅಂತದ್ದು ಅದು ಇನ್ನೊಂಥರ ಬಂಧ. ಅದೆಲ್ಲ ನಮ್ಗೆ ಬೇಕಾಗಿರೋದಿಲ್ಲ ಅಂತ ಕಾಣ್ತಾ ಇದೆ. ವರ್ಣ ಆಶ್ರಮ ಧರ್ಮ ಕರ್ಮ ಸಂಕಲ್ಪೋ ಬಂಧ.
ವರ್ಣದಲ್ಲಿ ಆಶ್ರಮದಲ್ಲಿ ಕೆಲವರಿಗೆ ಅನ್ನ ಹೀಗೆ ಇರಬೇಕು, ಈ ಕಲರೇ ಇರಬೇಕು ಶರೀರಕ್ಕೆ. ಆ ಕಲರ್ ಸಿಗ್ತದೆ, ಅದು ಬೇರೆ ವಿಷಯ. ವರ್ಣ ಆಶ್ರಮ, ನಾನು ಬ್ರಹ್ಮಚರ್ಯಾಗೇ ಇರಬೇಕು ಅಂತ ಕೆಲವರಿಗೆ, ಗೃಹಸ್ಥನಾಗೇ ಇರಬೇಕು ಅಂತ ಕೆಲವರಿಗೆ, ಸನ್ಯಾಸಿಯಾಗಿ ಇರಬೇಕು ಅಂತ ಕೆಲವರಿಗೆ. ಈ ನಾವು ಮಡಗಬಾರ್ದು. ಯಾವುದೋ ಆಶ್ರಮದಲ್ಲಿ ಇದ್ರೂ ಕೂಡ ಭಗವಂತ ಒಂದು ಧ್ಯಾನ ಮಾಡಕ್ಕೆ ಆಗ್ತಾ ಇದ್ರೆ ಅದಕ್ಕಿಂತ ಹೆಚ್ಚೇನಿಲ್ಲ. ವರ್ಣ ಆಶ್ರಮ ಧರ್ಮ, ಆಶ್ರಮ ವರ್ಣ ಆಶ್ರಮ ಧರ್ಮ, ಈ ಧರ್ಮನೇ ಒಳ್ಳೇದು ಅಂತ. ಯಾವುದೋ ಭಗವತ್ ಸಂಕಲ್ಪದಲ್ಲಿರೋದು ಅದು ವಾಸ್ತವ ಇಲ್ಲ, ಭಗವಾನ್ ಒಂದು ಬಿಟ್ಟು. ಅದರಿಂದ ಕರ್ತಾನ ಅಂತ ತಿಳ್ಕೋಬೇಕು ಬಿಟ್ಟು ಕರ್ತದಲ್ಲಿ ಆಗ್ತಾ ಇರೋದು ನಾವು ನೋಡ್ಬೇಕಾಗಿಲ್ಲ ಅಂತ. ವರ್ಣ ಆಶ್ರಮ ಧರ್ಮ ಕರ್ಮ ಸಂಕಲ್ಪ, ಧರ್ಮಕರ್ಮದಲ್ಲಿ ಯಾವುದೊಂದು ಸಂಕಲ್ಪ ಇದೆಯೋ ಅದು ಇನ್ನೊಂದು ಬಂಧ. ಧರ್ಮಕರ್ಮದಲ್ಲಿ ನಮ್ಗೇನು ಸಂಕಲ್ಪ ಪಡಬೇಕಾಗಿರೋ ವಿಷಯ ಇಲ್ಲ. ವಿಷಯ ಅಂತದ್ದು ಕರ್ತಾನ ನೋಡ್ಬೇಕು. ಯಾರು ಕರ್ತ, ಯಾರು ಈ ಪ್ರಪಂಚ ಕರ್ತ, ಯಾರು ಕಾರಣ ದ್ರವ್ಯ, ಆ ಕಾರಣ ದ್ರವ್ಯದಲ್ಲಿ ದ್ರವ್ಯಾತೀತವಾಗಿದೆಯಲ್ಲ ಆ ದ್ರವ್ಯ ಚೈತನ್ಯ ತಿಳ್ಕೋಬೇಕು. ಅದರಿಂದ ಬಂಧ ವಿಮುಕ್ತಿ ಅಂತ ಹೇಳ್ತಾ ಇರೋದು. ಹೆಂಗೆಲ್ಲ ಬಂಧ ಬರ್ತಾ ಇದೆಯೋ ಆ ಬಂಧನೆಲ್ಲ ಹೆಂಗೆ ನಾವು ಕಟ್ ಮಾಡಬೇಕು ಅಂತ ಉಪನಿಷತ್ ಪ್ರಕಾರಾಂತರದಲ್ಲಿ ಹೇಳ್ತಾ ಇರೋದು. ಇನ್ನು ಬಂಧನ ಹೇಳ್ತಾ ಇದೆ. ಅಜ್ಞಾನ ಅಜ್ಞಾ ಭಯ ಸಂಶಯ, ಆಜ್ಞಾ ಭಯ ಅಭಯ ಸಂಶಯ. ಆಜ್ಞೆ ಮಾಡ್ತಾ ಇದೆ, ಭಯ ಇಲ್ಲ ಅಂತ, ಇದೆಲ್ಲ ಏನು ಸಂಶಯ, ಇದು ಸಂದೇಹ. ಆಜ್ಞಾ ಅಭಯ, ಆಜ್ಞಾ ಮಾಡೋದ್ರಿಂದ ಭಯ ಇಲ್ಲ ಅಂತ ಒಂದು ಪೊಸಿಷನ್ ಇರುತ್ತೆ, ಅಸಂಶಯ ಇರುತ್ತೆ ಕೆಲವರಿಗೆ. ಆಜ್ಞೆ ಮಾಡ್ತಾ ಇರೋದ್ರಲ್ಲಿ ಸಂಶಯ ಇರುತ್ತೆ ಕೆಲವರಿಗೆ. ಭಯ ಸಂಶಯ ಆತ್ಮಗುಣ ಸಂಕಲ್ಪೋ, ಇದರಲ್ಲಿ ಇದೇ ಆತ್ಮ ಒಂದು ಗುಣ ಅಂತ ಸಂಕಲ್ಪ. ಈಗ ಸಿಂಹ ಹೇಗಿದೆ, ಸಿಂಹ ಎಲ್ಲಾರನ್ನು ಇದು ಮಾಡ್ತಾ ಇದೆ, ತಿಂತಾ ಇದೆ, ಅದು ರಾಜ ಥರ ಇದೆ. ಈ ರಾಜ ಥರ ಇರೋದೇ ಒಂದು ಕಷ್ಟನೋ ಒಂದು ಪಾಪನೋ, ಇದರಿಂದ ಯಾವುದು ಪ್ರಾಬ್ಲಮ್ ಆಗ್ತಾನೋ ಅಂದ್ರೆ ನಿರ್ಧಾರಣವಾಗಿರೋದು ಪರಮಾತ್ಮನ ಗೊತ್ತಾಗಿಲ್ವಲ್ಲ, ಅದರಲ್ಲಿ ಒಂದು ಸಂಶಯ ಇರುತ್ತೆ, ಅದು ಒಂಥರ ಬಂಧ. ಯಾಗ ವ್ರತ ತಪೋ ದಾನ ವಿಧಿ, ಯಾಗ ಮಾಡೋದು, ವ್ರತ ಮಾಡೋದು, ತಪಸ್ಸು ಮಾಡೋದು, ಅಂದ ತಪಸ್ ಪೂರ್ಣವಾಗಬೇಕಲ್ಲ. ಈ ಥರ ಬಂದಿರ್ಬೋದು, ಈ ಥರ ಬಂದಿರಬಾರ್ದು, ಈ ಥರ ಸಂಕಲ್ಪ ಇರಬಾರ್ದು ಅಂದೆಲ್ಲ ಗೊತ್ತಿರ್ಬೇಕಲ್ಲ. ಯಾಗ ವ್ರತ ತಪೋ, ಯಾಗ ಮಾಡಬೇಕು, ವ್ರತ ಮಾಡಬೇಕು, ತಪೋ ಮಾಡಬೇಕು, ದಾನ ವಿಧಿ, ವಿಧಿಂದು ಹೇಗೆ ಏನೇನು ಮಾಡಬೇಕು ಅಂದ್ರೆ ವಿಧಿ, ವಿಧಾನ ಜ್ಞಾನ, ಆ ವಿಧಿನ ತಿಳ್ಕೊಂಡು ಅದು ವಿಧಾನ ಮಾಡಿ ತೋರಿಸಿ. ವಿಧಾನ ಜ್ಞಾನ ಸಂಭವೋ ಬಂಧ, ಅಂತರ್ಜ್ಞಾನನ ಸಂಭವ ಮಾಡ್ತಾ ಇರೋದು ಒಂಥರ ಬಂಧ. ಯಾಗ ವ್ರತ, ಯಾಗನೂ ಮಾಡಬೇಕು, ವ್ರತಾನು ಮಾಡಬೇಕು, ತಪಸ್ಸು ಮಾಡಬೇಕು, ವಿಧಿವಿಧಾನವಾಗಿರೋದು ಕಾರ್ಯ ಎಲ್ಲ ಮಾಡಬೇಕು. ಅದು ಅದೇ ಸಂಭವ ಅಂತ ತಿಳ್ಕೋಬಾರ್ದು, ಯೋಗದನೇ ಸಂಭವ ಅಂತ ತಿಳ್ಕೋಬೇಕು. ಕರ್ಮ ಮಾರ್ಗ ಅಲ್ಲ, ಕರ್ಮ ಮಾರ್ಗ ಜ್ಞಾನ ಮಾರ್ಗದ ತಿಳ್ಕೊಂಡು ಬೇಕಾಗಿರೋದು ಮಾತ್ರ ಸಂಕಲ್ಪ ಇಟ್ಟು ಅದರಲ್ಲಿ ಆಸೆ ಬಿಟ್ಟು ಮಾಡಿದ್ರೆ ಮಾತ್ರ ಬಂಧ ಇಲ್ಲದಿರುತ್ತೆ. ಆದರೆ ಸಚ್ಚಿದಾನಂದ ಸ್ವರೂಪ ಅನ್ನೋದು ಸಿದ್ಧಿಯಿಂದ ಪರಮಸಿದ್ಧಿ ಸಿಕ್ಕದಕ್ಕೆ, ಮಹಾಯೋಗ ಸಿಕ್ಕದ ಕಾರಣ ಆಗುತ್ತೆ ಅಂತ. ಇನ್ನು ಬಂಧನ ಹೇಳ್ತಾ ಇದೆ. ಕೇವಲ ಮೋಕ್ಷಾವೇಶ ಸಂಕಲ್ಪೋ ಬಂಧ, ಮೋಕ್ಷ ಬೇಕು ಅನ್ನೋ ಸಂಕಲ್ಪ ಇದೆ, ಅದು ಒಂದು ಥರ ಬಂಧನೆ. ಆ ಥರ ಒಂದು ಸಂಕಲ್ಪನೇ ಇಲ್ಲ ಮೋಕ್ಷ ಅಂತ ಹೇಳಿದೆ, ಅದು ಅವಧಿ ಮಾತ್ರ ವಿಷಯ. ಅದು ಸಿದ್ಧವಾಗಿ ಇರೋದು, ಸಿದ್ಧವಾಗಿರೋದು ಯಾವಾಗ ಬೇಕಾದ್ರೂ ಸಿಗ್ಬೋದು, ಸಿಕ್ಕಲ್ಲ ಅಂತಲ್ಲ, ಸಿಕ್ಕುತ್ತೆ. ಅದಕ್ಕೆ ಕಾಲ ಬೇಕು, ಅದ್ರ ಗೌರವ ಇರಬೇಕು. ಅಂದ ಗೌರವನ ಅಥವಾ ಅನುಭವಿಸ್ಬೇಕು ಅಂದ್ರೆ ಈಶ್ವರ ಸಂಕಲ್ಪದಲ್ಲಿ ಅಂದ್ರೆ ಸಿದ್ಧ ಪುರುಷರೆಲ್ಲ ನಡ್ಕೊಂಡಿರೋದು. ಕೇವಲ ಮೋಕ್ಷ ಸಂಕಲ್ಪೋ ಬಂಧ, ಮೋಕ್ಷ ಮಾತ್ರ ಬೇಕು ಅಂದ್ರೆ ಸಂಕಲ್ಪ ಇದ್ರೆ ಅದು ಬಂಧಾನೆ. ಮೋಕ್ಷ ಬೇಕು ಅಂದ್ರೆ ಸಂಕಲ್ಪ ಇಲ್ಲ, ಸಂಕಲ್ಪ ಆದ್ರೆ ವಿಷಯ ಇಲ್ಲ ಇಲ್ಲಿ. ಹಂಗ ವಾಸ್ತು ಜಾದಾಜ್ಞ ಬಂದ್ರೆ ವಿಷಯಾಸ ಒಟ್ಟೋಗ್ತಾ ಇರೋದ್ರಿಂದ ಸಂಕಲ್ಪನೂ ಒಟ್ಟೋಗುತ್ತೆ. ಇನ್ನೊಂಥರ ಬಂಧ ಹೇಳ್ತಾ ಇದೆ. ಸಂಕಲ್ಪ ಮಾತ್ರ ಸಂಭವೋ ಬಂಧ, ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಸಂಕಲ್ಪ ಮಾತ್ರ ಇದ್ರೆ ಅದು ಒಂದು ಥರ ಬಂಧಾನೆ. ಮೋಕ್ಷ ಇದೀಚ, ಇನ್ಮೇಲೆ ಮೋಕ್ಷ ಅಂತದ್ದು ಹೇಳ್ತಾ ಇದೆ. ನಿತ್ಯ ಅನಿತ್ಯ ವಸ್ತು ವಿಚಾರ, ನಿತ್ಯ ಏನು ಅನಿತ್ಯ ಏನು ಅಂತ ವಸ್ತುವನ್ನ ವಿಚಾರ ಮಾಡಬೇಕು. ಅದು ಉಪನಿಷತ್ತಿಂದ ತಿಳ್ಕೊಳ್ಳೋದು, ಅದು ಗುರುಪದೇಶದಿಂದ ತಿಳ್ಕೊಳ್ಳೋದು, ಅದು ಪೂರ್ವಾಚಾರ್ಯ ಸಂಬಂಧವಾದ ಶಾಸ್ತ್ರದಿಂದ ತಿಳ್ಕೋಬೇಕು. ವಸ್ತು ವಿಚಾರ ವಿಚಾರಾದ ಅನಿತ್ಯ ಸಂಸಾರ ಸುಖ ದುಃಖ, ಅನಿತ್ಯ ಅಂಥದ್ದು ಸಂಸಾರ, ಸುಖ ದುಃಖ ಅಂಥದ್ದು ವಿಷಯ ಸಮಸ್ತ ಕ್ಷೇತ್ರ ಮಮತ, ಎಲ್ಲ ಕ್ಷೇತ್ರದಲ್ಲೂ ನಂದು ಅಂದ ಮಮತ
ಮಮತಾ ಬಂಧ ಕ್ಷಯ, ನಂದೊಂದ ಬಂಧ ಬಿಟ್ಟು ಹೋಗ್ಬೇಕು, ಅದೇ ಮೋಕ್ಷ ಅಂತ. ಮೋಕ್ಷ ಮೋಕ್ಷ ಮೋಕ್ಷಂಚ ಮೋಕ್ಷ ಇದೀಚ ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯದಲ್ಲಿ ಅನಿತ್ಯದಲ್ಲಿ ವಸ್ತುನ ತಿಳ್ಕೋಬೇಕು. ವಿಚಾರಾದಿ ನಿತ್ಯ ಸಂಸಾರ ಸುಖ ದುಃಖ ವಿಷಯ ಸಂಸಾರದಲ್ಲಿ ಸುಖ ದುಃಖ ವಿಷಯ ಸಮಸ್ತ ಕ್ಷೇತ್ರ ಮಮತ, ಕ್ಷೇತ್ರದಲ್ಲಿ ಭೂಮಿಯಲ್ಲಿ ಮಮತ ಅಂತದ್ದು ಬಿಟ್ಟುಬಿಡ್ಬೇಕು. ಮಮತ ಬಂಧ ಕ್ಷಯ, ಅಂದ್ರೆ ಬಂಧ ಅಂತದ್ದು ಹೋಗ್ಬೇಕು. ಮಮತ ಅಂತದ್ದು ಬಂಧ ಅಂತದ್ದು ಸುಖ ದುಃಖ ಅಂತದ್ದು ಅಂತ ಮಮತ ಇರಬಾರ್ದು, ಅದೇ ಮೋಕ್ಷ. ಉಪಾಸ್ಯ ಇದೀಜ ಸರ್ವಶರೀರಸ್ಥ ಚೈತನ್ಯ, ಉಪಾಸನ ಮಾಡ್ಬೇಕಾದ್ರೆ ಎಲ್ಲ ಶರೀರದಲ್ಲಿ ಇರೋ ಚೈತನ್ಯನ, ಚೈತನ್ಯ ಬ್ರಹ್ಮ ಪ್ರಾಭಗೋ ಗುರುರೂಪಾಸ್ಯ ಗುರುರೂಪಾಸ್ಯ, ಉಪಾಸ್ಯ ಮಾಡ್ಬೇಕಾದ್ರೆ ಗುರುನ. ಸರ್ವಶರೀರಸ್ಥ ಚೈತನ್ಯ, ಎಲ್ಲ ಶರೀರದಿಂದ ಚೈತನ್ಯನ ಬ್ರಹ್ಮ ಪ್ರಾಭಗೋ ಗುರುರೂಪಾಸ್ಯ, ಬ್ರಹ್ಮಗೆ ಪ್ರಾಪ್ತಿ ಮಾಡಿಕೊಡ್ತಾ ಇರೋದು ಗುರುವಿನ ನಾವು ಉಪಾಸನ ಮಾಡಬೇಕು. ಶಿಷ್ಯ ಇದೀಜ, ಶಿಷ್ಯ ಅಂದ್ರೆ ಏನೊಂದು ಉಪಾಸ ಅಂತ ಹೇಳಿ ಆಯ್ತು. ಶಿಷ್ಯ ಅಂದ್ರೆ ಏನೊಂದು ಹೇಳ್ತಾ ಇದೆ. ವಿದ್ಯಾಧ್ವಸ್ಥ, ವಿದ್ಯಾ ಹೊಡೆದಾಗಿರೋದು, ವಿದ್ಯಾ ಧ್ವಸ್ತ ಪ್ರಪಂಚಾವಗಾಹಿ, ವಿದ್ಯೆಯಿಂದ ಹೊಡೆದೋಗಿರದ ಪ್ರಪಂಚ ಅನ್ನ, ವಿದ್ಯೆಯಿಂದ ಹೊಡೆದಾಗಿರೋದು ಪ್ರಪಂಚ ಅಂತದ್ದು, ಮಿಥ್ಯಾ ಅಂತದ್ದು, ಅವಿದ್ಯಾ ಅಂತ. ವಿದ್ಯಾಧ್ವಸ್ತ ಪ್ರಪಂಚ ಅವಗತಿ, ಅದರಿಂದ ಪ್ರಪಂಚನ ತಿಳ್ಕೊಳ್ತಾರೆ. ಧ್ವಸ್ತವಾಗಿರೋದು ಪ್ರಪಂಚ, ನಿತ್ಯ ಇಲ್ಲ ಪ್ರಪಂಚ ಅಂತ ತಿಳ್ಕೊಂಡು ಅವಗಾಹಿದ ಜ್ಞಾನಾವಶಿಷ್ಟಂ, ಅಲ್ಲಿ ಜ್ಞಾನದಲ್ಲಿ ಶಿಷ್ಟ ಏನಿದೆ? ಜ್ಞಾನ ಮಾತ್ರ. ಶಿಷ್ಟಂ ಬ್ರಹ್ಮೀವ ಶಿಷ್ಯ, ಅಂದ ಮಿಚ್ಚ ಇರೋದೇನು? ಯಥಾರ್ಥ ಮಾತ್ರ, ಅದು ಬ್ರಹ್ಮ ಮಾತ್ರ. ಆ ಶಿಷ್ಯದಲ್ಲಿ ಇರೋದು ಶಿಷ್ಯದಲ್ಲಿ ಏನು ಶಿಷ್ಟವಾಗಿದೆ? ವಿಜ್ಞಾನ ಮಾತ್ರ. ಗುರುವಿನಿಂದ ಉದ್ದೇಶವಾಗಿರೋದು ಪ್ರಪಂಚ ಎಲ್ಲ ಹೊರಟೋಯ್ತು, ಶರೀರ ಬಂಧ ಎಲ್ಲ ಹೊರಟೋಯ್ತು. ವಿದ್ಯಾಧ್ವಸ್ತ ಪ್ರಪಂಚಾವಗಾಹಿ ಜ್ಞಾನಾವಶಿಷ್ಟಂ, ಜ್ಞಾನ ಮಾತ್ರ ಶಿಷ್ಟವಾಗಿದೆ, ಮೀರಿ ಇರೋದು ಜ್ಞಾನ ಮಾತ್ರ. ಅದು ಬ್ರಹ್ಮ ಒಂದೂಂದ ಜ್ಞಾನ, ಅದೇ ಶಿಷ್ಯ ಅಂದದು. ಶಿಷ್ಯದೇ ಅಂದರೆ ಪ್ರಪಂಚದಲ್ಲಿ ಇರೋದು ಮಿಥ್ಯ ಅಲ್ಲ, ಒಟ್ಟೋಗಿ ಜ್ಞಾನ ಮಾತ್ರ ಶಿಷ್ಯದೆ ಅಂದ್ರೆ ಶೇಷವಾಗಿರೋದು, ಅದೇ ಶಿಷ್ಯತ್ವ. ಅದೇ ಪರೀಕ್ಷಲೋകം ಕರ್ಮಯುಗ ಬ್ರಾಹ್ಮಣ ನಿರ್ವೇದಮಯ ವಿಜ್ಞಾನ ಗುರುಮಯ ವಯಸ್ಸು ಸಮೀಪಾಣಿ ಸತ್ಯಂ ಬ್ರಹ್ಮವಿಷ್ಟಾಂತ ಮುಂತಾದಲ್ಲಿ ಹೇಳಿದ್ದು. ಎಲ್ಲ ನೋಡ್ಕೊಂಡು ಇದೆಲ್ಲ ಮುಕ್ತಿಗಾಗಿ ಇಲ್ಲ ಅಂತ ಗೊತ್ತಾಗಿ ಆಮೇಲೆ ಚೆನ್ನಾಗಿರೋದು ಗುರು ಇವರಾಗಿರ್ಬೇಕು ಅಂತ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಪ್ರಶ್ನೆ ಕೇಳಿ ತಿಳ್ಕೊಂಡು ಸಂಪ್ರದಾಯ ಬೆಳೆಸ್ತಾ ಇರೋದು. ಸಂಪ್ರದಾಯದಿಂದ ಸ್ಥಿತಿಯಿಂದ ಬರ್ತಾ ಇರೋದು. ವಿದ್ವಾನಿದೀಚ ಸರ್ವಾಂತರಸ್ಥ ಸ್ವಸಂವಿದ್ರೂಪ ವಿದ್ವದ್ವಾನ್, ವಿದ್ವಾನ್ ಅಂತದು ಸರ್ವಾಂತರಸ್ಥ, ಎಲ್ಲದಕ್ಕೂ ಒಳಗಡೆ ಇರೋದು. ಸ್ವಸಂವಿದ್ರೂಪ, ತನ್ನ ತಿಳ್ಕೊಳ್ತಾ ಇರೋದೊಂದು ರೂಪ. ವಿದ್ವಾನ್ ಆಗಿರೋದು. ಮೂಢ ಇದೀಚ, ಏನು ಮೂಢ ಅಂತ ಏನು ಅಂತ ಹೇಳ್ತಾರೆ, ವಿದ್ವಾನ್ ಅಂತ ಹೇಳಿ ಆಯ್ತು. ವಿದ್ವಾನ್ ಅಂತದ್ದು ಸರ್ವಾಂತರಸ್ಥ ಸಂವಿದ್ರೂಪ, ಎಲ್ಲದು ಒಳಗಡೆ ಗೊತ್ತಾಗಿರ್ಬೇಕಾಗಿರೋದು. ಸಂವಿದ್ರೂಪ ವಿದ್ವಾನ್, ಗೊತ್ತಿರುವನು ವಿದ್ವಾನ್ ಅಂತ. ಮೂಢ ಇದೀಚ, ಮೂಢ ಅಂದ್ರೆ ಏನು ಅಂತ ಮೂಢಾಗ ಲಕ್ಷಣ ಹೇಳ್ತಾ ಇದೆ. ಕರ್ತೃತ್ವ ಅಹಂಗಾರ ಭಾವಾರೂಢ, ನಾನು ಮಾಡಬೇಕಂತ ಕರ್ತೃತ್ವ ಅಹಂಕಾರ ಇರವನು. ಅಭಾವಾರೂಢೋ ಮೂಢ, ನಾನೇ ಕರ್ತವ್ಯ ಮಾಡಬೇಕಂತ ಅಹಂಕಾರ ಇಟ್ಟಿರುವನು, ಆ ಆರೂಢವಾಗಿ ಮಾಡ್ತಾ ಇದ್ದೇನೆ ಅವನೇ ಮೂಢ ಅಂತ ಹೇಳಿದೆ. ಆಸುರ ಇದೀಜ, ಆಸುರ ಅಂದ್ರೆ ಏನು ಕೇಳಿದೆ, ಅದೇ ಆನ್ಸರ್ ಹೇಳ್ತಾ ಇದೆ ಈಗ. ಬ್ರಹ್ಮ ವಿಷ್ಣು ಈಶಾನ ಇಂದ್ರಾದೀನ, ಬ್ರಹ್ಮ ಅಂತದ್ದು ವಿಷ್ಣು ಅಂತದ್ದು ಈಶ್ವರ ಅಂತದು ಈಶ್ವರ ಈಶಾನಃ ಇಂದ್ರ, ಈಶಾನಂದು ಈಶ್ವರನೇ. ಇಂದ್ರ ಅಂತದ್ದು ಇಂದ್ರ ದೇವತೆ. ಇಂದ್ರಾದೀನಾಂ ಐಶ್ವರ್ಯ ಕಾಮ್ನಾಯ, ಐಶ್ವರ್ಯ ಬೇಕು ಅಂತ ಅವರನ್ನ ಕಾಮನ ಮಾಡಿ
ನಿರಸನ ಜಪ ಊಟ ಮಾಡ್ತಾ ಇಲ್ಲ. ನಿರಸನ ಜಪ ಅಗ್ರೇ ಅಗ್ನಿಹೋತ್ರಾದಿನ ಮಾಡಿ ಅಗ್ನಿಹೋತ್ರಾದಿ ಅಂದರ ಆತ್ಮಾನಂ ಸಂಧಾವಯದಿ ಒಳಗಡೆ ಇರೋದು ಪರಮಾತ್ಮನ ಕಷ್ಟಪಡಿಸ್ತಾ ಇರೋವನು ಅತ್ಯುಗ್ರ ರಾಗದ್ವೇಷ ಬಹಳ ದ್ವೇಷನೋ ರಾಗನೋ ಬಿಟ್ಟು ಹಾಕಿ ಬಹಳ ರಾಗದ್ವೇಷ ಇಟ್ಟು ದ್ವೇಷ ವಿಹಿಂಸಾ ವಿಶೇಷ ಹಿಂಸಾ ಅಂದು ಯಾಗದಲ್ಲಿ ಹಿಂಸೆ ಇದೆಯಲ್ಲ ಅದನ್ನ ಕೊಲ್ಬೇಕಲ್ಲ ಆ ಹಿಂಸಾ ದಂಭಾದ್ಯಪೇಕ್ಷಿತಂ ದಂಭ ಅಲ್ಲ ಅದ್ರಲ್ಲಿ ಬೇಕು ತವ ಆಸುರಂ ಇದನ್ನ ಆಸುರ ಅಂತ ಹೇಳಿದೆ. ಅದನ್ನ ಅತತ್ವಾವೇತಕ ಅಂತ ಅದು ಹೇಳ್ತಾ ಇರೋದು. ತತ್ವಾವೇತಕ ಆಗಿಲ್ಲ ಹಿಂಸಾ ಎಲ್ಲ ಇದೆಯಲ್ಲ ಅದರಿಂದ ರಾಜ ಅದು ಮಾಡ್ಬೋದು ಮಾಡಿಕೊಡ್ತಾ ಇರೋದು ಬ್ರಾಹ್ಮಣನಾಗಿದ್ರು ಕೂಡ ಅದರಲ್ಲಿ ಆಶಾ ಸಂಬಂಧ ಇಡಬಾರ್ದು. ಆಸುರಮಿತಿ ಚ ಬ್ರಹ್ಮ ವಿಷ್ಣು ಈಶಾನ ಇಂದ್ರಾದೀನ ಐಶ್ವರ್ಯ ಕಾಮ್ನಯ ಈ ದೇವತೆಗಳೆಲ್ಲ ಐಶ್ವರ್ಯ ಕೊಡ್ತೆ ಅಂತ ಕಾಮ ಬಿಟ್ಟು ಬ್ರಹ್ಮ ಕೊಡ್ತೆ ವಿಷ್ಣು ಕೊಡ್ತೆ ಈ ಇಂದ್ರ ಕೊಡ್ತೆ ಈಶಾನ ಕೊಡ್ತೆ ಅಂತ ಇಟ್ಟು ನಿರಶನ ಜಪ ತಪೋ ಅಗ್ನಿಹೋತ್ರಾದಿ ಊಟ ಮಾಡ್ತಾ ಇಲ್ಲ, ಜಪ ಮಾಡ್ತಾ ಇದೆ, ತಪ ಮಾಡ್ತಾ ಇದೆ, ಅಗ್ನಿಹೋತ್ರಾದಿ ಮಾಡ್ತಾ ಇದೆ. ಅದೇಶು ಅಂದರ ಆತ್ಮಾನಂ ಸಂಪಾದೇವಿ ಒಳಗಡೆ ಆತ್ಮಾನ ಸಂತಾಪ ಮಾಡಿ ಕಷ್ಟ ಕೊಟ್ಟು ಅತ್ಯುಗ್ರ ರಾಗದ್ವೇಷ ವಿಹಿಂಸ ಉಚ್ಚವಾಗಿರೋ ರಾಗ ಅನ್ನೋ ದ್ವೇಷ ಹಿಂಸಾನು ಕೊಟ್ಟು ಹಿಂಸಾ ದಂಭಾದ್ಯಪೇಕ್ಷಿತಂ ದಂಭ ಅಲ್ಲ ಅದರಲ್ಲಿ ಬೇಕು, ದಂಭ ಇಲ್ಲಾದ್ರೆ ಯಾರು ಅದಕ್ಕೆ ಬರಲ್ಲ, ಅದು ಮಾಡಲ್ಲ. ತವ ಆಸುರಂ ಇದನ್ನ ಆಸುರ ಅಂತ ಹೇಳ್ತಾ ಇರೋದು. ತವ ಇದೀಜ ಬ್ರಹ್ಮ ಸತ್ಯಂ. ತವ ಅಂದ್ರೆ ಏನು ಅಂತ ಹೇಳ್ತಾ ಇದೆ. ಅದು ಏಕಾಗ್ರಂ ಬ್ರಹ್ಮಂತವಾದ ಮುಂದಲ್ಲಿ ಹೇಳಿದ ತರಾನೇ ಇದು. ಬ್ರಹ್ಮ ಸತ್ಯಂ ಜಗದ್ ಮಿಥ್ಯೇತಿ. ಬ್ರಹ್ಮ ಅಂತದ್ದು ಸತ್ಯ, ಜಗದಂತದ್ದು ಮಿಥ್ಯ. ಇತಿ ಅಪರೋಕ್ಷ ಜ್ಞಾನಾಗ್ನಿನ. ಅಪರೋಕ್ಷ ಜ್ಞಾನಾಗ್ನಿ ಅಂತದ್ದು. ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಂದ್ರೂ ಲೋಕದೃಷ್ಟಿಯಾಗಿರೋದು. ಅಪರೋಕ್ಷ ಜ್ಞಾನ ಅಂದ್ರೆ ಗುರುಪದೇಶದಿಂದ ಬರ್ತಾ ಇರೋದು. ಅದು ವಿಜ್ಞಾನಕಲ್ಪ ಮಾತ್ರ. ಸಚ್ಚಿದಾನಂದ ಸ್ವರೂಪದಿಂದ ಕಾರಣದಿಂದ ಕಾರ್ಯನ ತಿಳ್ಕೊಳ್ತಾ ಇರೋದೊಂದು ಸೂಕ್ತ ಜ್ಞಾನ ಅಂತ ವಿಶೇಷ ಜ್ಞಾನ ಗುರುಪದಿಷ್ಟವಾಗಿರೋದು. ಬ್ರಹ್ಮಾದ್ಯೈಶ್ವರ್ಯ ಶಾಸಿ ಬ್ರಹ್ಮ ಅಂತದ್ದು ಐಶ್ವರ್ಯ 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 ಶಾಸಿದ್ಧ ಐಶ್ವರ್ಯ ಆಶಾಸಿದ್ಧ ಐಶ್ವರ್ಯದಿಂದ ಆಶೆಯಿಂದ ಸಂಬಂಧವಾಗಿರೋದು. ಸಂಕಲ್ಪ ಬೀಜ ಸಂತಾಪ ಸಂಕಲ್ಪ ಅಂದ ಬೀಜ ಅಂದ ಬೀಜದಿಂದ ಸಂಕಲ್ಪ ಆಗ್ತಾ ಇರೋದು ತಪ. ಯಾವುದು ತಪ ಇದೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಬ್ರಹ್ಮ ಒಂದು ಸತ್ಯವಾಗಿರೋದು, ಜಗತ್ತೊಂದು ಮಿಥ್ಯವಾಗಿರೋದು. ಏತೆ ಅಪರೋಕ್ಷ ಜ್ಞಾನ ಅಗ್ನ. ಅಪರೋಕ್ಷ ಜ್ಞಾನ ಅಗ್ನಿ ಎಂಬುದು ಶಿಷ್ಯನಿಗೆ ಸಿಕ್ಕಿರೋದು, ಗುರುವಿನಿಂದ ಸಿಕ್ಕಿರೋದು, ಅದನ್ನ ಬಳಸಿ ಬಂದಿರೋದು. ಅಗ್ನಿನ ಬ್ರಹ್ಮಾದ್ವೈಶ್ವರ್ಯ ಪರಮಾತ್ಮ ಐಶ್ವರ್ಯದಿಂದ ಐಶ್ವರ್ಯ ಶಾಸಿ ಐಶ್ವರ್ಯ ಸಿದ್ಧ ಸಂಕಲ್ಪ ಬೀಜ. ಐಶ್ವರ್ಯ ಆ ಬ್ರಹ್ಮಾದ್ಯ ಐಶ್ವರ್ಯದಿಂದ ಸಿದ್ಧ ಸಂಕಲ್ಪ ಬೀಜನ ಸಂತಾಪ ಅದನ್ನ ಬೀಜನ ತಪಸ್ ಮಾಡ್ತಾ ಇರೋದೇ ತಪ ಅಂತ. ಬ್ರಹ್ಮ ಬೀಜನ ತಪಸ್ ಮಾಡಿ ಬ್ರಹ್ಮ ವೃಕ್ಷ ಆಗ್ತಾ ಇರೋದೇ ತಪ. ಬ್ರಹ್ಮೇವ ಬಹುದಿಂದ ಇನ್ನೊಂದು ನಿಮಿಷದಲ್ಲಿ ಬ್ರಹ್ಮಾನ ತಿಳ್ಕೊಂಡ್ರೆ ಬ್ರಹ್ಮಾನೇ ಆಗುತ್ತೆ. ಬ್ರಹ್ಮಾನ ತಿಳ್ಕೊಳಕ ಯಾವ್ದು ತಿಳ್ಕೊಳ್ತಾರೆ ಅದಾಗುತ್ತೆ ಅಂತ ಇಲ್ಲಂದ್ರೆ ಸಿಗ್ತದೆ. ಪರಮಂ ಪದಂ ಇದೀಜ ಪರಮಪದ ಅಂತ ಹೇಳ್ತಾ ಇದೆ. ಪ್ರಾಣೇಂದ್ರಿಯಾದ್ಯಂತಃಕರಣ. ಪ್ರಾಣನು ಇಂದ್ರಿಯನು, ಅಂತಃಕರಣ ಅಂತ ಮನಸ್ಸು, ಅಂತಃಕರಣ ಗುಣಾದೇಹೇ ಪರತರಂ ಗುಣದಲ್ಲಿ ಮೇಲಾಗಿರೋದು. ಸಚ್ಚಿದಾನಂದ ಅಯಂ ಸತ ಆಗಿರೋದು, ಚಿದ ಆಗಿರೋದು, ಇದು ಅಂತ ಆಗಿರೋದು. ನಿತ್ಯ ಮುಕ್ತ ನಿತ್ಯ ಯಾವಾಗಲೂ ಮುಕ್ತಿಯಾಗಿಯೇ ಇರೋದು. ಪರಂಪದ ಅಂತ ಮೋಕ್ಷ ಅಂತದೆ ಪರಂಪದ ಅಂತ ಹೇಳ್ತಾ ಇರೋದು. ನಿತ್ಯ ಮುಕ್ತ ಬ್ರಹ್ಮಸ್ಥಾನಂ ಎಲ್ಲಾ ಕಾಲದಲ್ಲೂ ಮುಕ್ತಿಯಾಗಿಯೇ ಇರೋದೊಂದು ಸ್ಥಾನ ಪರಂಪದ ಅಂತ. ಪರಮಂ ಪದಂ ಒಂದ್ಸತಿ ಕೂಡ ಪರಮಪದ ಅಂತ. ಪರಂ ಪದಂ ಇದೀಜ ಪ್ರಾಣೇಂದ್ರಿಯಾದ್ಯಂತಃಕರಣ. ಪ್ರಾಣನು ಇಂದ್ರಿಯನು ಅಂತಃಕರಣ ಆಗಿರೋದು. ಮನಸ್ಸು
ಅಂಕರಣ ಗುಣ ಅದೋ ಗುಣ ಅಂಧಕರಣ ಗುಣ ಗುಣಾದೇಹೇ ಅಂಧಕರಣದಲ್ಲಿರುವ ಗುಣ ಎಲ್ಲಾನು ಪರತರಂ ಸಚ್ಚಿದಾನಂದ ಅಯಂ ಸದಾ ಚೈತನ್ಯಾನಂದವಾಗಿರೋದು ಇಂದ ಒಂದು ನಿತ್ಯ ಮುಕ್ತ ಬ್ರಹ್ಮಸ್ಥಾನ ನಿತ್ಯವಾಗಿ ಮುಕ್ತವಾಗಿರೋ ಸ್ಥಾನ ಅದು ಪರಮವಾಗಿರೋದು ಒಂದು ಪದ ಅದು ಪರಮಂ ಪದಂ ಅಂದ್ರೆ ಇದೇ ಪರಮ ಪದ ಅಂತದ್ದು ನಿತ್ಯ ಮುಕ್ತ ಬ್ರಹ್ಮಸ್ಥಾನ ಅದು ನಾರಾಯಣ ಸ್ಥಾನ ಅಂತ ಹೇಳ್ತಾ ಇದೆಯಲ್ಲ ಎಲ್ಲಾನು ಇರಬೇಕಾಗಿರೋದು ಪ್ರಾಣದಲ್ಲಿ ಈ ಶರೀರ ಇರುತ್ತಾರ ಈ ಸಾಕ್ಷಿ ಎಲ್ಲಿ ಪರಮಾತ್ಮದಲ್ಲಿ ಇದೆ ಅದೇ ಪರಮವಾಗಿರೋದು ಸ್ಥಾನ ಅದು ಲಯಸ್ಥಾನ ಅಂತ ಹೇಳ್ತಾ ಇರೋದು ಗ್ರಾಹ್ಯಮಿದಿ ಚ ತಿಳ್ಕೋಬೇಕಾಗಿರೋದೇನು ಅಂತ ಹೇಳ್ತಾ ಇದೆ ದೇಶಕಾಲ ವಸ್ತು ಪರಿಚ್ಛೇದ ರಾಹಿತ್ಯಾದ ದೇಶಂತದಿಲ್ಲ ಕಾಲಾಂತದಿಲ್ಲ ವಸ್ತುಂತದಿಲ್ಲ ಅದು ಪರಿಚ್ಛಿನ್ನವಾಗಿರೋದಲ್ಲ ಅವಿದ್ಯ ಅದು ಭೂಮ ಇಲ್ಲ ಅಂದ್ರೆ ನಾರದ ಸನತ್ಕುಮಾರ ವಾಕ್ಯದಲ್ಲಿ ಚಾಂದೋಗ್ಯದಲ್ಲಿ ಇದೆ ದೇಶಕಾಲ ವಸ್ತು ಪರಿಚ್ಛೇದ ರಾಹಿತ್ಯ ಚಿನ್ಮಾತ್ರ ಸ್ವರೂಪಂ ಗ್ರಾಹ್ಯಂ ಇದನ್ನ ಮಾತ್ರ ಸ್ವರೂಪನ ಗ್ರಾಹ್ಯ ಮಾಡಬೇಕು ಇದು ದೇಶಕಾಲ ಪರಿಚ್ಛಿನ್ನ ಇಲ್ಲ ಅದು ವಾಸ್ತವವಾಗಿರೋದು ಭೂಮಾ ಆಗಿರೋದು ಚಿನ್ಮಾತ್ರವಾಗಿರೋದು ಸ್ವರೂಪನ ನಾವು ತಿಳ್ಕೋಬೇಕು ಅಂತ ಹೇಳಿದೆ ಗ್ರಾಹ್ಯ ಅಂತ ಅದು ತಿಳ್ಕೋಬೇಕು ಇದೇ ತಿಳ್ಕೋಬೇಕಾಗಿರೋದು ಅಗ್ರಾಹ್ಯ ಯಾವ್ದು ತಿಳ್ಕೋಬಾರ್ದು ಅಂತ ಹೇಳ್ತಾರೆ ಸ್ವಸ್ವರೂಪ ವ್ಯತಿರಿಕ್ತ ನಾನು ತಿಳ್ಕೋಬೇಕಾಗಿರೋದ್ರಿಂದ ಸ್ವರೂಪನ ಬಿಟ್ಟು ಸ್ವಸ್ವರೂಪ ಅಂತ ಪರಮಾತ್ಮ ಬಿಟ್ಟು ಸ್ವಸ್ವರೂಪ ವ್ಯತಿರಿಕ್ತ ಮಾಯಾಮಯ ಬುದ್ಧಿ ಮಾಯಿಕವಾಗಿ ಸ್ವಾಭಾವಿಕವಾಗಿರೋದು ಬುದ್ಧಿ ಇದೆಯಲ್ಲ ಹಿಂಗಿತ್ತು ನನಗೆ ಹಿಂಗಿರ್ಬೇಕು ಇದೆಲ್ಲ ಬೇಕು ಇದೆಲ್ಲ ಬೇಡ ಅಂತ ಯೋಗ್ಯವಾಗಿ ಬುದ್ಧಿ ಇದೆ ಅದು ಬಿಟ್ಟು ಅಂತ ಸ್ವರೂಪ ವ್ಯತಿರಿಕ್ತ ಮಾಯಾಮಯ ಬುದ್ಧೀಂದ್ರಿಯ ಗೋಚರ ಬುದ್ಧಿಯಲ್ಲಿ ಇಂದ್ರಿಯಲ್ಲಿ ಗೊತ್ತಾಗ್ತಾ ಇರೋದು ಜಗತ್ಸತ್ಯತ್ವ ಚಿಂತನಂ ಪ್ರಪಂಚನೇ ಸತ್ಯ ಅಂತ ಚಿಂತನ ಇದೆಯಲ್ಲ ಚಿಂತನಂ ಅಗ್ರಾಹ್ಯಂ ಅದು ನಾವು ತಿಳ್ಕೋಬಾರ್ದು ಗ್ರಾಹ್ಯವಾಗಿ ಇಡಬಾರ್ದು ಜಗತ್ತೇ ಪ್ರಪಂಚನೇ ಸತ್ಯ ಅಂತ ಇಡಬಾರ್ದು ಅಂತ ಅಗ್ರಾಹ್ಯಂ ಅಂತ ಉಪನಿಷತ್ತು ಅಗ್ರಾಹ್ಯಂತ ಯಾವುದು ಗ್ರಹಣ ಮಾಡಬಾರ್ದು ಅಂತ ಹೇಳ್ತಾ ಇದೆ ಸ್ವಸ್ವರೂಪ ವ್ಯತಿರಿಕ್ತ ತಾನು ನಂದು ಅಂತದಿಲ್ಲ ಜ್ಞಾನಕಲ್ಪ ಆಗಿರೋ ಸ್ವಸ್ವರೂಪ ಅಂತದ್ದು ಕಣ್ಣಿಲ್ಲ ಮುಕ್ಕಿಲ್ಲ ಅಂತ ನಿಷೇಧದಿಂದ ಏನಾಗ್ತಾ ಇದೆ ಇಂದ್ರಿಯ ಇಲ್ಲ ಶರೀರ ಇಲ್ಲ ಮನಸ್ಸಿಲ್ಲ ಬುದ್ಧಿಗೂ ಅಂತರ್ಯಾಮಿ ಅಂತ ಹೇಳ್ತಾ ಇದೆಯಲ್ಲ ಅದನ್ನ ಗ್ರಾಹ್ಯ ಮಾಡಬಾರ್ದು ಅಂತದ್ದು ಸ್ವಸ್ವರೂಪ ಬಿಟ್ಟು ಏನೊಂದು ಪ್ರಪಂಚ ಅಂತದ್ದು ವಿಕೃತವಾಗೋ ಪಂಚೀಕೃತವಾಗೋ ನೋಡ್ತಾ ಇದ್ದೀರೋ ಸ್ಥೂಲವಾಗಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅದು ಬಿಟ್ಟು ಅದು 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 ಅಪರೋಕ್ಷವಾಗಿರೋದು ಬಿಟ್ಟು ಸುಸ್ವರೂಪ ಆಗಿರೋದು ಅಪರೋಕ್ಷನ ಬಿಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರೋದು ಇರೋದಲ್ಲಿ ಗ್ರಾಹ್ಯ ಮಾಡಬಾರ್ದು ಇದೇ ಸತ್ಯ ಅಂತ ತಿಳ್ಕೊಬಾರ್ದು ಇದು ಮನೇನೇ ನಮ್ದು ಅಂತ ತಿಳ್ಕೊಬಾರ್ದು ಶರೀರನೇ ನಮ್ದು ಅಂತ ತಿಳ್ಕೊಬಾರ್ದು ಜ್ಞಾನಕಲ್ಪವಾಗಿ ಗುರುಪದಿಷ್ಟವಾಗಿ ಪೂರ್ವಾಚಾರ್ಯ ಹೇಳಿದ್ರೆ ಸತ್ಯನ ಮಾತ್ರ ತಿಳ್ಕೋಬೇಕು ಅಂತ ಸ್ವಸ್ವರೂಪ ವ್ಯತಿರಿಕ್ತ ಸ್ವಸ್ವರೂಪ ಅಂತದೇ ಗೊತ್ತಾಗದೆ ತತ್ವ ಅಂತ ಇದೆ ಆ ತತ್ವ ಬಿಟ್ಟು ಅತತ್ವ ಅಂತ ಇರೋದು ಅಪ್ರಾಮಾಣಿಕವಾಗಿರೋದು ಆ ಸ್ವಸ್ವರೂಪ ಅತಿರಿಕ್ತಂ ಮಾಯಾ ಬುದ್ಧಿ ಇಂದ್ರಿಯ ಗೋಚರ ಮಾಯಿಕವಾದ ಬುದ್ಧಿ ಅಂತ ತಿಳ್ಕೊಂಡು ಗೋಚರ ಮಾಯಾ ಬುದ್ಧೀಂದ್ರಿಯ ಗೋಚರ ಜಗತ್ ಸತ್ಯತ್ವ ಚಿಂತನಂ ಪ್ರಪಂಚ ಸತ್ಯ ಅಂತ ತಿಳ್ಕೊಳ್ತಾ ಇದೆಯಲ್ಲ ಅದು ಮಾಯಿಕವಾಗಿರೋದು ತಿಳ್ಕೋಬೇಕು ಅಂತ ಹೇಳ್ತಾ ಇದೆ ಚಿಂತನಂ ಅಗ್ರಾಹ್ಯಂ ಅದು ಗ್ರಾಹ್ಯ ಮಾಡಬಾರ್ದು ಮಾಯಿಕವಾಗಿರೋದು ಪ್ರಪಂಚನ ತಿಳ್ಕೊಳ್ತಾ ಇದ್ರೆ ಅದು ಗ್ರಾಹ್ಯ ಮಾಡಬಾರ್ದು ಅಂತ ಹೇಳ್ತಾ ಇದೆ ನ್ಯಾಸಿ ಸನ್ಯಾಸಿ ಯಾವ ಸನ್ಯಾಸಿ ಅಂತ ಹೇಳಿದ್ರೆ ಅದಕ್ಕೆ ಆಗ್ತಾ ಇರ್ತಾ ಇರೋದು ಸರ್ವಧರ್ಮಾನ್ ಪರಿತ್ಯಜ್ಯ ನಿರ್ಮಮೋ ನಿರಹಂಕಾರೋ ಭೂತ್ವ ಎಲ್ಲಾ ಧರ್ಮಾನು ಸರ್ವಧರ್ಮಾನ್ ಪರಿತ್ಯಜ್ಯ ಧರ್ಮಾನೆಲ್ಲ ಬಿಟ್ಟು ನಿರ್ಮಮೋ ನಾನು ಅಂತದ ಅಹಂಕಾರ ಬಿಟ್ಟು ನಿರಹಂಕಾರೋ ಭೂತ್ವ ಅಹಂಕಾರ ಎಲ್ಲ ಹೋಗ್ಮೇಲೆ ಬ್ರಹ್ಮೇಷ್ಟಂ ಶರಣಂ ಉಪಗಮ್ಯ ಇಷ್ಟವಾಗಿರೋದು ಬ್ರಹ್ಮನ ಶರಣಾಗಿ ಬ್ರಹ್ಮ ಬಿಟ್ಟು ಇನ್ನೊಂದು ಶರಣ ಇಲ್ಲ ಮತ್ತೆಲ್ಲ ಅಶರಣವಾಗಿರದೆ ಶರಣ ಬ್ರಹ್ಮವಂತೆ ಎಂದು ತಿಳ್ಕೊಂಡು ಉಪಗಮ್ಯ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ತತ್ವವಾಗಿರೋದು ತತ್ವಮಸಿ ಅಂತದ್ದು ಅಹಂ ಬ್ರಹ್ಮಾಸ್ಮಿ ಅಂತದ್ದು ಸರ್ವಂ ಗಲಿತಂ ಬ್ರಹ್ಮ ಎಲ್ಲವನ್ನೂ ಬ್ರಹ್ಮನೇ ಅಂತ ತಿಳ್ಕೊಂಡು
ನೇಹ ನಾನಾಸ್ತಿ ಕಿಂಚನ ಇನ್ನೊಂದಿಲ್ಲ ಅಂತ ತಿಳ್ಕೊಂಡು ಕಿಂಚನ ಕಿಂಚನ ಕಿಂಚನೇತ್ಯಾದಿ ಕಿಂಚನೇತ್ಯಾದಿ ಮಹಾವಾಕ್ಯಾರ್ಥಾನುಭವ ಜ್ಞಾನ ಮಹಾವಾಕ್ಯಾರ್ಥ ಜ್ಞಾನದಿಂದ ಜ್ಞಾನ ಬ್ರಹ್ಮೇವಾಹಂ ಅಸ್ಮಿ ನಾನು ಬ್ರಹ್ಮ ಮಾತ್ರನೇ ತಿಳ್ಕೊಂಡು ನಿಶ್ಚಯ ಮಾಡಿ ನಿರ್ವಿಕಲ್ಪ ಸಮಾಧಿನ ಸ್ವತಂತ್ರ ನಿರ್ವಿಕಲ್ಪ ಸಮಾಧಿಯಿಂದ ಹೇಳ್ತಾ ಇದೆ. ಅದನ್ನ ಸ್ವತಂತ್ರವಾಗಿ ಯದಿ ಚರದಿ ಸಂಚಾರ ಮಾಡ್ತಾ ಇದ್ರೆ ಸ ಸನ್ಯಾಸಿ ಸ ಮುಕ್ತ ಅವ ಅಂಧ ಸನ್ಯಾಸಿ ಮುಕ್ತವಾಗಿರೋನು, ಸ ಪೂಜ್ಯ ಅವನು ಪೂಜಾ ಮಾಡ್ಬೇಕಾಗಿರೋದವನು, ಸ ಯೋಗಿ ಅವನ ಯೋಗಿ, ಸ ಪರಮಹಂಸ ಅವನು ಪರಮಹಂಸ ಅಂತ ಹೇಳುತ್ತೆ. ಸೊ ಅವಧೂತ ಅವನೇ ಅವಧೂತ ಅಂತ ಹೇಳ್ತಾ ಇದ್ದು, ಸ ಬ್ರಾಹ್ಮಣ ಅವನೇ ಬ್ರಾಹ್ಮಣ. ಇದಂ ನಿರಾಲಂಬೋಪನಿಷದಂ ಇದು ನಿರಾಲಂಬೋಪನಿಷತ್ತು, ಇಂದ ನಿರಾಲಂಬೋಪನಿಷತ್ತು. ಯೋ ಧೀದೆ ಯಾರು ತಿಳ್ಕೊಳ್ತಾ ಇದೆಯೋ ಸರ್ವಾನುಗ್ರಹತಃ ಎಲ್ಲ ಅನುಗ್ರಹನೂ ಅವನು ಪಡ್ತಾ ಇದೆ. ಸೊ ಅಗ್ನಿಭೂತೋ ಭವತಿ ಅವನ ಅಗ್ನಿ ಆಗುತ್ತೆ ಶರೀರ ಹೊಟ್ಟೋಗುವಾಗ. ಸ ವಾಯುಭೂತೋ ಭವತಿ ಆಮೇಲೆ ವಾಯು ಆಗುತ್ತೆ. ನಸ ಪುನರಾವರ್ತದೆ ಅವನಿಗೆ ಪುನರ್ಜನ್ಮ ಸಿಕ್ಕಲ್ಲ. ನಸ ಪುನರಾವರ್ತದೆ ತಿರುಗ ಬರದೇ ಇಲ್ಲ. ನಾಭಿಜಾಯತೆ ತಿರುಗಾ ಜನ್ಮ ಸಿಕ್ಕದೇ ಸಿಕ್ಕಲ್ಲ. ನಾನಾಭಿಜಾಯತೆ ಫಲದಾಹಿ ಜನ್ಮ ಸಿಕ್ಕಲ್ಲ. ಇತ್ಯುಪನಿಷದೆ ಅಂತ ಹೇಳಿದ್ರೆ ಪೂರ್ಣಮದ ಪೂರ್ಣಮಾದ ಪೂರ್ಣಮೇವಾವಶಿಷ್ಯ ಓಂ ಶಾಂತಿ ಶಾಂತಿ ಶಾಂತಿ. ನಿರಾಲಂಬೋಪನಿಷದಲ್ಲಿ ಆಯಿತು. ಶುಭರಹಸ್ಯೋಪನಿಷತ್ತು ಅಂತ ಉಪನಿಷತ್ತು 37ನೇ ಉಪನಿಷತ್ತು ಅದು ಸ್ಟಾರ್ಟ್ ಮಾಡ್ತಾ ಇದೆ. ಅಜ್ಞಾನಾದಿ ಮಹಾವಾಕ್ಯ ಜ್ಞಾನ ಇಲ್ಲಾದ್ರೆ ಅದು ತಿಳ್ಕೊಳ್ಳಾದ್ರೆ ಮಹಾವಾಕ್ಯಾರ್ಥ ಜ್ಞಾನ ತತ್ವಮಸಿಯಿಂದ ಅಹಂ ಬ್ರಹ್ಮಾಸ್ಮಿ ನೇಹ ನಾನಾಸ್ತಿ ಜ್ಞಾನ ಇರೋದು ಪ್ರಜ್ಞಾನಂ ಬ್ರಹ್ಮ ಅಂತದಲ್ಲ. ಅದನ್ನ ತಿಳ್ಕೊಳ್ಳಿಲ್ಲ ಆದ್ರೆ ಈ ಶುದ್ಧ ಬುದ್ಧಿ ಮುಕ್ತ ಸ್ವಭಾವನ ತಿಳ್ಕೊಳ್ಳಿಲ್ಲ ಆದ್ರೆ ಅಂತ ಅರ್ಥ. ಅಜ್ಞಾನಾದಿ ಮಹಾವಾಕ್ಯ ರಹಸ್ಯಾದಿ ಕಲೇವರಂ ಆ ರಹಸ್ಯವಾಗಿರೋದು ಕಲಾ. ಆ ಕಲಾ ಆ 5 ಕಲಾನು ಅಂದ್ರೆ ಶರೀರ ಅಂತದ್ದು ಎಂತ ಶರೀರ? ವಿಜ್ಞಾನ ಶರೀರ ಅಂತದಂತ ಪರಮಾತ್ಮನ ಬ್ರಹ್ಮ ಬಿಟ್ಟಿರೋದು ಸತ್ಯ ಇಲ್ಲ ಅಂತದನ್ನ ಪ್ರಜ್ಞಾನಾದಿ ಮಹಾವಾಕ್ಯ ರಹಸ್ಯಾದಿ ಕಲೇವರಂ ಅಂದ್ರೆ ರಹಸ್ಯ ಅಂತ ಒಂದು ಕಲೇವರ ಶರೀರನ ವಿಕಲೆ ವರ ಕೈವಲ್ಯೆ ವಿಕಲವಾಗಿರೋದು ಕಲಾರಹಿತವಾಗಿರೋದು ಅದು ಅಂದ 5 ಶರೀರನ ತಿಳ್ಕೊಂಡ್ರೆ ಕಲಾರಹಿತವಾಗಿ ಏಕಲ ಆಗುತ್ತೆ ಅಂದ್ರೆ ಬೃಹದಾರಣ್ಯ ಇರೋ ತರ ಅವರ ಕೈವಲ್ಯಂ ಅಪರವಾಗಿರೋದು. ಕೈವಲ್ಯ ಅಂತದ್ದು ತ್ರಿಪದ್ರಾಮಹಂ ಭಜೆ ತ್ರಿಪಾದವಾಗಿರೋದು ಅದ ಪರಮಾತ್ಮನ ನಾನು ಭಜನೆ ಮಾಡ್ತಾ ಇದೆ ಅಂತ ಈ ಶ್ಲೋಕ. ಸಹನಾಬೋದು ಮತ್ತು ಸಹ ಬೇರೆಂಗರವಾದ ಅಂತ ಇಲ್ಲಿ ಶಾಂತಿಪಾಠ. ಈ ಶಾಂತಿಪಾಠನ ಶುಭರಹಸ್ಯ ಉಪನಿಷತ್ತು ಇನ್ನೊಂದು ಟೈಮಲ್ಲಿ ನೋಡೋಣ.